ಈ ನಡುವೆ ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಸೀಸ್ ಮಾಡಿದ್ರಲ್ಲ ದುಡ್ಡು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ದುಡ್ಡನ್ನು ಮರುಕಳಿಸಿ ಮತ್ತು ಸೀಸ್ ಮಾಡಿರೋ ಮೊಬೈಲ್ಗಳನ್ನ ವಾಪಸ್ ಕೊಡಿ ಅಂತ ಈಗ ಆರೋಪಿಗಳು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 75 ಲಕ್ಷ ಹಣ ಸೀಸ್ ಆಗಿತ್ತು ಒಟ್ಟು. ಅದರ ಬಿಡುಗಡೆಗೆ ಮನವಿ ಮಾಡಿದ್ದಾರೆ ಎಲ್ಲರದ್ದು ಸೇರಿ. ಆದಾಯ ತೆರಿಗೆ ಇಲಾಖೆ ವಾದ ಮಂಡಿಸಿದೆ, ಬಳಿಕ ಆದೇಶ ಮಾಡೋದಾಗಿ ಈಗ ಕೋರ್ಟ್ ಹೇಳಿದೆ. ತನಿಖೆಯ ವೇಳೆ ಸೀಸ್ ಮಾಡಿದ್ದ ಮೊಬೈಲ್ಗಳು ಆರೋಪಿಗಳದ್ದು ಅದೆಲ್ಲ ರಿಟ್ರೀವ್ ಎಲ್ಲ ಮಾಡಾಗಿದೆ ಈಗಾಗಲೇ, ಅದನ್ನು ವಾಪಸ್ ಕೊಡಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಈಗ ಮೇ 20ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಸೊ ಅಲ್ಲಿ ತನಕ ಏನು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ದರ್ಶನ್ ಮನೆಯಲ್ಲಿ, ವಿಜಯಲಕ್ಷ್ಮಿ ಮನೆಯಲ್ಲಿ ಹಣವನ್ನು ಸೀಸ್ ಮಾಡಿದರು, ಬೇರೆ ಬೇರೆ ಆರೋಪಿಗಳಿಗೆ ಕೊಟ್ಟಂತಹ ದುಡ್ಡು ಸೀಸ್ ಮಾಡಿದರು. ಸೊ ಹಾಗಾಗಿ ಈಗ ಆ ದುಡ್ಡೆಲ್ಲ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಬ್ಜೆಕ್ಷನ್ ಹಾಕಿದ್ರು. ಯಾಕೆಂದರೆ ಇದು ಆದಾಯ ತೆರಿಗೆ ಕಟ್ಟಿದಾರಾ ಇಲ್ವಾ ಗೊತ್ತಿಲ್ಲ, ನೋಡಬೇಕು ಅಂತಂದ್ಬಿಟ್ಟು. ಸೊ ಈಗ ಅವರು ವಾದ ಮಂಡಿಸಿದಾರಂತೆ. ಆನಂತರ ಈಗ ನಾವು ಅದೆಲ್ಲ ನೋಡಿಬಿಟ್ಟು ಆದೇಶ ಹೊರಡಿಸ್ತೀವಿ ಅಂತ ಕೋರ್ಟ್ ಕೂಡ ಹೇಳಿದೆ. ಆರೋಪಿಗಳು ಈಗ ಒಂದೊಂದೇ ಬೇಡಿಕೆಯನ್ನು ಕೋರ್ಟ್ಗೆ ಇಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಒಟ್ಟು ಈ 75 ಲಕ್ಷ ಹಣ ಯಾರ್ಯಾರಿಗೆ ಸೇರಿದ್ದು, ಮತ್ತು ಈಗ ಮೊಬೈಲ್ ಆಗಲಿ ದುಡ್ಡಾಗಲಿ ವಾಪಸ್ ಕೊಡಬೇಕು ಅಂತಂದರೆ ಏನು ಪ್ರೊಸೀಜರು, ಅದು ಯಾವಾಗ ಆರ್ಡರ್ ಆಗ್ಬೋದು ಅಂತ? ಅರವಿಂದ್, ಏನಂದ್ರೆ ಸಂಪೂರ್ಣವಾಗಿ 75 ಲಕ್ಷ ಕೂಡ ದರ್ಶನ್ ಅವರಿಗೆ ಸೇರಿದ್ದಂಥದ್ದು ಅಂತ ವಿಚಾರ ಈಗಾಗಲೇ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಯಾಕೆಂದ್ರೆ ದರ್ಶನ್ ಅವರು ಅವರ ಮನೆಯಲ್ಲಿ ಇಟ್ಟದಂತ 37 ಲಕ್ಷ ಹಣ ಏನಿತ್ತು ಆ ಹಣವನ್ನು ಕೂಡ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಸೀಸನ್ ಮಾಡಿರ್ತಾರೆ. ಜೊತೆಗೆ ಇನ್ನುಳಿದಂಥ ಆರೋಪಿಗಳು ಅಂದ್ರೆ 3 ಜನ ಆರೋಪಿಗಳೇನಿದ್ರು 3 ಜನ ಆರೋಪಿಗಳು ಶರಣಗಾತ್ರ ಆಗೋಕ್ಕೋಸ್ಕರ ಮುಂಗಡ ಹಣವಾಗಿ 5 ಲಕ್ಷ ಹಣ, ಜೊತೆಗೆ ಇನ್ನು 15 ಲಕ್ಷ ಹಣವನ್ನ ಪ್ರದೋಷ್ನ ಬಳಿಯಲ್ಲಿ ರಿಕವರ್ ಅನ್ನ ಮಾಡಿರ್ತಾರೆ. ಇದೆಲ್ಲ ಕೂಡ ದರ್ಶನ್ ಅವರು ಇಡೀ ಪ್ರಕರಣವನ್ನ ಮುಚ್ಚಾಕ್ಲಾಗೋ ಪ್ರಯತ್ನಕ್ಕೆ ಈ ರೀತಿಯ ಹಣವನ್ನ ಸಂಗ್ರಹ ಮಾಡಿದ್ರು ಅಂತೇಳಿ ತನಿಖಾಧಿಕಾರಿ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಈಗಾಗಲೇ ಹಣ ಸೀಸ್ ಮಾಡಿದರೆ ಆದಾಯ ತೆರಿಗೆ ಇಲಾಖೆಗೆ ಆ ಮಾಹಿತಿ ರವಾನೆ ಆಗಿರುವಂಥದ್ದು. ಜೊತೆಗೆ ಆದಾಯ ತೆರಿಗೆ ಇಲಾಖೆಯವರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಎತ್ತಿ ಇದು ಆದಾಯ ತೆರಿಗೆ ವಂಚನೆ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಈ ಹಣವನ್ನ ಆರೋಪಿಗಳಿಗೆ ಮತ್ತೆ ಹಿಂತಿರುಗಿಸಬಾರ್ದು, ಅದನ್ನ ಮತ್ತೆ ನಮಗೆ ಕೊಡಬೇಕು, ನಾವು ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಾದ ಪ್ರತಿವಾದವನ್ನು ಆಲಿಸಿ ಅದಾದ ಬಳಿಕ ಹಣವನ್ನು ಯಾರಿಗೆ ರಿಲೀಸ್ ಮಾಡಬೇಕು ಅನ್ನೋದನ್ನ ಆ ನ್ಯಾಯಾಲಯ ತೀರ್ಮಾನವನ್ನು ಮಾಡುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ನುಳಿದಂತೆ ಬೇರೆ ಬೇರೆ ಆರೋಪಿಗಳು ಅಂದ್ರೆ 17 ಜನ ಆರೋಪಿಗಳ ಮೊಬೈಲ್ಗಳೇನಿತ್ತು ಮೊಬೈಲ್ಗಳನ್ನು ಕೂಡ ಸಂಪೂರ್ಣವಾಗಿ ಸೀಸ್ ಮಾಡಿದ್ರು. ಸೀಸ್ ಮಾಡಿರುವಂಥ ಮೊಬೈಲ್ಗಳನ್ನು ರಿಲೀಸ್ ಮಾಡಬೇಕು ಮತ್ತು ಅದನ್ನ ಈಗಾಗಲೇ ಸಾಕ್ಷಿಯಾಗಿ ಪರಿಗಣನೆ ಮಾಡ್ಕೊಂಡಿದ್ದಾರೆ. ಅದರೊಳಗಡೆ ಇರುವಂಥ ಎವಿಡೆನ್ಸ್ಗಳೇನಿತ್ತು ಅದನ್ನೆಲ್ಲ ಕೂಡ ಸಂಗ್ರಹ ಮಾಡಿರೋ ಆ ಮೊಬೈಲ್ಗಳನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದು ಮುಂದಿನ ಹಂತಗಳಲ್ಲಿ ಅರ್ಜಿ ವಿಚಾರಣೆಗೆ ಬರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕೋರ್ಟ್ ಅದನ್ನು ಯಾವಾಗ ಬೇಕಾದ್ರೂ ಡಿಸೈಡ್ ಮಾಡ್ಬೋದು, ಬಟ್ ಅದು ಪ್ರಾಮಾಣಿಕವಾಗಿ ಅವರದ್ದೇ ದುಡ್ಡು, ಅದರಲ್ಲಿ ಯಾವುದೇ IT ವಂಚನೆ ಆಗಿಲ್ಲ ಅನ್ನೋದಾದರೆ ವಾಪಸ್ ಕೊಡ್ತಾರೆ.